ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಮೀನನ್ನು ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಇಂಡಿವಿಜುವಲ್ ಸೀರೀಸಲ್ಲಿ ಮೀನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ತಿಳಿಸಿದ್ದೆ. ಈಗ ಡಿಸ್ಕ್ರೀಟ್ ಸೀರೀಸ್, ಫಸ್ಟ್ ನೀವು ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್, ಕಂಟಿನ್ಯೂಸ್ ಸೀರೀಸ್ಗೆ ಡಿಫ್ರೆನ್ಸನ್ನು ತಿಳ್ಕೊಳ್ಬೇಕು. ಓನ್ಲಿ ಎಕ್ಸ್ ವ್ಯಾಲ್ಯೂಸ್ ಮಾತ್ರ ಕೊಟ್ಟಿದ್ರೆ, ಕ್ವಶನಲ್ಲಿ ಎಕ್ಸ್ ವ್ಯಾಲ್ಯೂಸ್ ಮಾತ್ರ ಕೊಟ್ಟಿದ್ರೆ, ಅಂದರೆ ಒಂದೇ ಲೈನಿನ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅದು ಇಂಡಿವಿಜುವಲ್ ಸೀರೀಸ್ ಆಗಿರುತ್ತೆ. ಎರಡು ಲೈನ್ ಅಂದರೆ ಎಕ್ಸ್ ಮತ್ತು ಫ್ರೀಕ್ವೆನ್ಸಿ, ಕ್ವಶನಲ್ಲಿ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ರೆ, ಅಂದರೆ ಎರಡು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅದು ಡಿಸ್ಕ್ರೀಟ್ ಸೀರೀಸ್ ಆಗಿರುತ್ತೆ. ಒಂದು ವೇಳೆ ಏನಾದರೂ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ರೆ, ಅಂದರೆ 10ರಿಂದ 20, 20ರಿಂದ 30, ಇಲ್ಲಾಂದರೆ ಲೆಸ್ ದ್ಯಾನ್ 10, ಲೆಸ್ ದ್ಯಾನ್ 20, ಅಥವಾ ಮೋರ್ ದ್ಯಾನ್ 10, ಮೋರ್ ದ್ಯಾನ್ 20, ಬಿಲೋ 20, ಎಬೋವ್ 20, ಅಪ್ ಟು 20, ಆ ಥರ ಏನಾದರೂ ಕೊಟ್ಟಿದ್ರೆ ಅದು ಕಂಟಿನ್ಯೂಯಸ್ ಸೀರೀಸ್ ಆಗಿರುತ್ತೆ. ಈಗ ಇಲ್ಲಿ ಕೊಟ್ಟಿರೋವಂಥದ್ದು ಡಿಸ್ಕ್ರೀಟ್ ಸೀರೀಸ್. ಎರಡು ಲೈನಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದು ಎಕ್ಸ್, ಒಂದು ಎಫ್, ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಇದು ಡಿಸ್ಕ್ರೀಟ್ ಸೀರೀಸಲ್ಲಿ ಸೊಲ್ಯೂಷನ್ ಮಾಡಲಿಕ್ಕೆ ಹೇಳಿದ್ದಾರೆ, ಮೀನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಎರಡು ಮೆಥಡ್ನಲ್ಲಿ ಮಾಡಿ ಅಂತ ಕೊಟ್ಟಿದ್ದಾರೆ. ಒಂದು ಡೈರೆಕ್ಟ್ ಮೆಥಡ್, ಇನ್ನೊಂದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಎರಡು ಮೆಥಡ್ನಲ್ಲಿ ಒಂದೇ ಆನ್ಸರ್ ಬರಬೇಕು. ಫಸ್ಟು ಡೈರೆಕ್ಟ್ ಮೆಥಡ್ನಲ್ಲಿ ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ನೋಡೋಣ. ಕ್ವಶನಲ್ಲಿ ಫಸ್ಟು ಏನು ಕೊಟ್ಟಿರ್ತಾರೆ ಅದು ಎಕ್ಸ್ ವ್ಯಾಲ್ಯೂಸ್ ಆಗಿರುತ್ತೆ. ನಾನಲ್ಲಿ ಎಕ್ಸ್ ವ್ಯಾಲ್ಯೂಸ್ ಬರ್ಕೊಳ್ತಾ ಇದ್ದೀನಿ. 20, 28, 30, 38 ಅದು ಎಕ್ಸ್ ವ್ಯಾಲ್ಯೂ. ದೆನ್ ಫ್ರೀಕ್ವೆನ್ಸಿ 2, 4, 6, 8, 10, 12, 4, 6, 2 ಅದು ಎಫ್ ವ್ಯಾಲ್ಯೂ. ಎಕ್ಸ್ ಮತ್ತು ಎಫ್ ವ್ಯಾಲ್ಯೂಸನ್ನು ನಾನು ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ವಶನಲ್ಲಿ ಕೊಟ್ಟಿರೋಂಥ ಎಕ್ಸ್ ವ್ಯಾಲ್ಯೂಸನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಫ್ರೀಕ್ವೆನ್ಸಿಯನ್ನು ಕೂಡ ಬರ್ಕೊಂಡಿದ್ದೀನಿ. ನಾವೀಗ ಮೀನಲ್ಲಿ ಡಿಸ್ಕ್ರೀಟ್ ಸೀರೀಸಲ್ಲಿ ಎಫ್ ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಎಫ್ ಎಕ್ಸ್ ಅಂತಂದರೆ ಎಫ್ ಮತ್ತು ಎಕ್ಸನ್ನು ಮಲ್ಟಿಪ್ಲೈ ಮಾಡಿ ಬರೆಯುವಂಥದ್ದು. 22 40, 28 4 4 8 80, 8 4 32, 80 32, 112, 6 3 18, 180, ನೆಕ್ಸ್ಟ್ 8 3 24, 240, 8 8 64, 240 64, 304, 42 10 420, 12 5 60, 600, 5 4 20, 200, 6 4 24, 224, 224, 6 6 36, 360, 65 2 130. ಸೊ ಎಫ್ ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ನಮಗೀಗ ಫಾರ್ಮುಲಾ ಅಪ್ಲೈ ಮಾಡೋದಕ್ಕೆ ಸಿಗ್ಮಾ ಎಫ್ ಎಕ್ಸ್ ಅಂದರೆ ಸಮ್ ಆಫ್ ಎಫ್ ಎಕ್ಸ್ ಬೇಕು. ಸೊ ಇವಿಷ್ಟನ್ನು ಟೋಟಲ್ ಮಾಡ್ಕೊಳ್ಳೋಣ. 40 + 112 + 180 + 304 + 420 + 600 + 224 + 360 + 130 ಬರುವಂಥ ಆನ್ಸರ್ 2370. ಸಿಗ್ಮಾ ಎಫ್ ಎಕ್ಸ್ 2370 ಬರುತ್ತೆ. ದೆನ್ ಎನ್ ಅಂತಂದರೆ ನಾವು ಇಂಡಿವಿಜುವಲ್ ಸೀರೀಸ್ನಲ್ಲಿ ಎನ್ ಅಂತಂದರೆ ನಂಬರ್ ಆಫ್ ಎಂಟ್ರೀಸ್, ಎಷ್ಟು ಎಂಟ್ರೀಸ್ ಕೊಟ್ಟಿರ್ತಾರೋ ಆ ಎಂಟ್ರೀಸನ್ನು ತಗೊಳ್ತಾ ಇದ್ವಿ. ಬಟ್ ಡಿಸ್ಕ್ರೀಟ್ ಹಾಗೆ ಕಂಟಿನ್ಯೂಯಸ್ ಸೀರೀಸ್ನಲ್ಲಿ ಎನ್ ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲನ್ನು ತಗೊಳ್ಬೇಕು. ಫ್ರೀಕ್ವೆನ್ಸಿಯ ಟೋಟಲಿಗೆ ನಾವು ಎನ್ ಅಂತ ಬರ್ಕೊಳ್ಬೇಕು. ಫ್ರೀಕ್ವೆನ್ಸಿ ಟೋಟಲ್ ಮಾಡ್ಕೊಳ್ಳೋಣ. 4 2 6 6 12 8 20 10 30 12 42 4 46 6 50 46 6 52 2 54, n = 54. ಸೊ ಮೀನ್ ಫೈಂಡ್ ಔಟ್ ಮಾಡೋದು ಹೇಗೆ? ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫ್ ಎಕ್ಸ್ ಮೀನ್ಸ್ ಎಫ್ ಎಕ್ಸಿನ ಟೋಟಲ್ 2370 ಡಿವೈಡೆಡ್ ಬೈ ಎನ್ ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 54. ಡಿವೈಡ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಮೆಥಡ್ನಲ್ಲಿ ಆನ್ಸರ್ ಸಿಗುತ್ತೆ. 2370 ಡಿವೈಡೆಡ್ ಬೈ 54 ಅಂತಂದರೆ 43.88 ಬರುತ್ತೆ. ಇದು ಡೈರೆಕ್ಟ್ ಮೆಥಡಿನ ಆನ್ಸರ್ 43.88. ಎಕ್ಸಾಮ್ನಲ್ಲಿ ಕ್ವಶನ್ ಕೊಟ್ಟು ಕ್ಯಾಲ್ಕುಲೇಟ್ ಮೀನ್ ಅಂತ ಕೊಟ್ಟರೆ ನೀವು ಡೈರೆಕ್ಟ್ ಮೆಥಡಲ್ಲಿ ಬೇಕಾದರೂ ಮಾಡ್ಬೋದು, ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಬೇಕಾದರೂ ಮಾಡ್ಬೋದು. ಡೈರೆಕ್ಟ್ ಮೆಥಡ್ ತುಂಬಾ ಈಸಿ, ಬಟ್ ಇಂಥ ಮೆಥಡ್ನಲ್ಲೇ ಸೊಲ್ಯೂಷನ್ ಮಾಡಿ ಅಂತ ಕೊಟ್ಟಾಗ ನೀವು ಅದೇ ಮೆಥಡನ್ನೇ ಫಾಲೋ ಮಾಡಬೇಕಾಗತ್ತೆ. ಕ್ಯಾಲ್ಕುಲೇಟ್ ಮೀನ್ ಅಂಡರ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಕೊಟ್ಟರೆ ನೀವು ಅವಾಗ ಸ್ಟೆಪ್ ಡಿವಿಯೇಷನ್ ಮೆಥಡ್ನಲ್ಲೇ ಮಾಡಬೇಕಾಗತ್ತೆ. ಹಾಗಾಗಿ ಎರಡನ್ನೂ ತಿಳ್ಕೊಂಡಿರಬೇಕು. ಈಗ ಡೈರೆಕ್ಟ್ ಮೆಥಡಲ್ಲಿ ಮಾಡಿ ಆಯಿತು, ಅದೇ ಥರನೇ ಸ್ಟೆಪ್ ಡಿವಿಯೇಷನ್ ಮೆಥಡ್ನಲ್ಲೂ ಮೀನನ್ನು ಫೈಂಡ್ ಔಟ್ ಮಾಡಬೇಕು. ಸ್ವಲ್ಪ ಸಿಮಿಲರ್, ಅದೇ ಥರನೇ ಎಕ್ಸ್ ಬರ್ಕೊಳ್ಬೇಕು, ಎಫ್ ಬರ್ಕೊಳ್ಬೇಕು. ದೆನ್ ಡಿ ಎಫ್ ಡಿ ಫೈಂಡ್ ಔಟ್ ಮಾಡೋದು ಸ್ವಲ್ಪ ಬೇರೆ ಥರ. ನಾನಿಲ್ಲಿ ಎಕ್ಸ್ ವ್ಯಾಲ್ಯೂಸ್ ಮತ್ತು ಎಫ್ ವ್ಯಾಲ್ಯೂಸನ್ನು ಬರ್ಕೊಳ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ರು ಹಾಗೆ ಬರ್ಕೊಳ್ತಾ ಇದ್ದೀನಿ. ಎಕ್ಸ್ ಹಾಗೆ ಎಫ್ ವ್ಯಾಲ್ಯೂಸ್ ಬರ್ಕೊಂಡಿದ್ದೀನಿ. ಫ್ರೀಕ್ವೆನ್ಸಿಯ ಟೋಟಲಿಗೆ ಎನ್ ಅಂತ ಬರ್ಕೊಳ್ಬೇಕು. ಆಲ್ರೆಡಿ ನಾವು ಡೈರೆಕ್ಟ್ ಮೆಥಡ್ನಲ್ಲಿ ಟೋಟಲ್ ಮಾಡ್ಕೊಂಡಿದ್ವಿ 54. ಫ್ರೀಕ್ವೆನ್ಸಿಯ ಟೋಟಲ್ 54. ಡಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಡಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ
ಎಕ್ಸಲ್ಲಿ ಯಾವುದಾದ್ರು ಒಂದು ನಂಬರನ್ನು ಅಸ್ಯೂಮ್ಡ್ ಮೀನ್ ಆಗಿ ತೊಗೊಳ್ಬೇಕು. ಲೀಸ್ಟ್ ಇರೋದನ್ನೇ ತೊಗೊಳ್ಳಿ. ಏನಕ್ಕೆ ಅಂತಂದರೆ ಎಲ್ಲ ಪಾಸಿಟಿವ್ ಆನ್ಸರ್ ಬರುತ್ತೆ. ಇದನ್ನು ಅಸ್ಯೂಮ್ ಮೀನ್ ಆಗಿ ತೊಗೊಳ್ತಾ ಇದ್ದೀನಿ. ಡಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಎಕ್ಸ್ ಮೈನಸ್ ಅಸ್ಯೂಮ್ಡ್ ಮೀನ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 20 ಮೈನಸ್ ಅಸ್ಯೂಮ್ಡ್ ವ್ಯಾಲ್ಯೂ 20 ಮೈನಸ್ 20 0. ಡಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಎಕ್ಸಲ್ಲಿರುವಂಥ ಎಲ್ಲ ನಂಬರಿಂದ 20ಯನ್ನು ಲೆಸ್ ಮಾಡಿ ಬರೀಬೇಕು. ಅಸ್ಯೂಮ್ಡ್ ಮೀನ್ ಅಂತ ಹೇಳಿ ಯಾವ ನಂಬರ್ ತೊಗೊಂಡಿರ್ತೀರೋ ಆ ನಂಬರನ್ನು ಲೆಸ್ ಮಾಡಿ ಬರೀಬೇಕು. 28ರಲ್ಲಿ 20 ಕಳೆದ್ರೆ 8, 30ರಲ್ಲಿ 20 ಕಳೆದ್ರೆ 10, 38ರಲ್ಲಿ 20 ಕಳೆದ್ರೆ 18, ನೆಕ್ಸ್ಟ್ 20 42, 22, 20 50 ಅಂತಂದರೆ ಡಿಫ್ರೆನ್ಸ್ 50 ಮೈನಸ್ 20 30, ದೆನ್ 56 ಮೈನಸ್ 20 36, ನೆಕ್ಸ್ಟ್ 40, ನೆಕ್ಸ್ಟ್ 20 65 ಅಂತಂದರೆ 45. ಸೊ ಡಿ ಫೈಂಡ್ ಔಟ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗಿರೋದು ಎಫ್ ಡಿ ಅಂತಂದರೆ ಎಫ್ ಮತ್ತು ಡಿಯನ್ನು ಮಲ್ಟಿಪ್ಲೈ ಮಾಡಿ ಬರೀಬೇಕು. 2 × 0 0, 8 4 32, 6 60, 6 × 10, 18 8 144, 18 8 S144, ನೆಕ್ಸ್ಟ್ 22 10 220, 12 3 36 360, 36 4 4 3 12 120, 6 4 24 130, 24 36 × 4 144, ನೆಕ್ಸ್ಟ್ 6 4 24 240, ನೆಕ್ಸ್ಟ್ 45 2 90. ಸೊ ಎಫ್ ಡಿ ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಎಫ್ ಡಿ ಹೇಗೆ ಅಂತಂದರೆ ಜಸ್ಟ್ ಎಫ್ ಮತ್ತು ಡಿಯನ್ನು ಮಲ್ಟಿಪ್ಲೈ ಮಾಡಿ ನಾವಿಲ್ಲಿ ಬರೀಬೇಕು. ನಮಗೆ ಫಾರ್ಮುಲಕ್ಕೆ ಸಿಗ್ಮಾ ಎಫ್ ಡಿ ಅಂತಂದರೆ ಸಮ್ ಆಫ್ ಎಫ್ ಡಿ ಬೇಕು. ಇದನ್ನು ಟೋಟಲ್ ಮಾಡ್ಕೊಳ್ಳೋಣ. 0 + 32 + 60 + 144 + 220 + 360 + 144 + 240 + 90 ಟೋಟಲ್ ಮಾಡ್ಕೊಂಡಾಗ ಬರುವಂಥ ಆನ್ಸರ್ 1290 ಬರುತ್ತೆ. ಸಿಗ್ಮಾ ಎಫ್ ಡಿ ಸಮ್ ಆಫ್ ಎಫ್ ಡಿ 1290. ಫಾರ್ಮುಲಾ ಏನು? ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್. ಎ ಅಂತಂದರೆ ಅಸ್ಯೂಮ್ ಮೀನ್ 20 ಪ್ಲಸ್ ಸಿಗ್ಮಾ ಎಫ್ ಡಿ ಅಂತಂದರೆ 1290 ಡಿವೈಡೆಡ್ ಬೈ ಎನ್ ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 54. ಫಸ್ಟ್ ಡಿವೈಡ್ ಮಾಡಿ ಮತ್ತೆ 20ಯನ್ನು ಆ್ಯಡ್ ಮಾಡಬೇಕು. ಡಿವೈಡ್ ಮಾಡಿದಾಗ 1290 ಡಿವೈಡೆಡ್ ಬೈ 54 ಮಾಡಿದಾಗ 23.88 ಬರುತ್ತೆ. ಪ್ಲಸ್ 20 ಮಾಡಿದಾಗ 43.88. ಸೇಮ್ ನಾವು ಡೈರೆಕ್ಟ್ ಮೆಥಡ್ನಲ್ಲಿ ಆನ್ಸರ್ ಮಾಡಿದಾಗ ಸೊಲ್ಯೂಷನ್ ಮಾಡಿದಾಗ ಏನು ಆನ್ಸರ್ ಬಂದಿತ್ತು ಸೇಮ್ ಆನ್ಸರೇ ಬರಬೇಕು. ಸೇಮ್ ಆನ್ಸರೇ ಬಂದಿದೆ. ಡಿಸ್ಕ್ರೀಟ್ ಸೀರೀಸಲ್ಲಿ ಕ್ವಶನ್ ಕೊಟ್ಟಾಗ ನೀವು ಈ ಥರದಲ್ಲಿ ಸೊಲ್ಯೂಷನ್ ಮಾಡಬೇಕಾಗತ್ತೆ. ಎರಡೂ ಮೆಥಡನ್ನು ತಿಳ್ಕೊಂಡಿರಿ. ಡೈರೆಕ್ಟ್ ಮೆಥಡ್ ಈಸಿ, ಬಟ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಕೂಡ ನೀವು ಕಲ್ತ್ಕೊಂಡಿರಬೇಕು. ಒಂದು ವೇಳೆ ಎಕ್ಸಾಮ್ನಲ್ಲಿ ಕ್ಯಾಲ್ಕುಲೇಟ್ ಮೀನ್ ಬೈ ಯೂಸಿಂಗ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಕೊಟ್ಟರೆ ನೀವು ನಾನಲ್ಲಿ ರೈಟ್ ಸೈಡ್ನಲ್ಲಿ ಏನು ಸೊಲ್ಯೂಷನ್ ಮಾಡಿದ್ದೀನೋ ಇದನ್ನೇ ಫಾಲೋ ಮಾಡಬೇಕಾಗತ್ತೆ. ಎರಡು ಮೆಥಡ್ ಕಲ್ತ್ಕೊಂಡಿರಿ. ಹೋಪ್ ಎಲ್ರಿಗೂ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.